ಸ್ನೇಹಿತರೆ, ನೋನಿ ಹಣ್ಣು ಅಥವಾ ಅಮೃತ್ ನೋನಿ ಅಂತ ಏನು ಹೇಳ್ತಾರೆ, ಅದರ ಬಗ್ಗೆ ನೀವು ಖಂಡಿತವಾಗಿ ಎಲ್ಲೆಲ್ಲೂ ನೋಡಿರ್ತೀರ. ಆದರೆ ಔಷಧೀಯ ಪ್ರಪಂಚದಲ್ಲಿ ಬಹುಬೇಡಿಕೆ ಇರುವ ಈ ಹಣ್ಣು, ಇದನ್ನು ನಿಜವಾಗಿ ಅಮೃತ್ ನೋನಿ ಅಂತ ಕರಿಬಹುದಾ? ಇಮ್ಯುನಿಟಿ ಬೂಸ್ಟ್ ಮಾಡುತ್ತಾ? ಇದು ಶುಗರ್ ಕಂಟ್ರೋಲ್ ಮಾಡುತ್ತಾ? ಇನ್ನು BP ಕಂಟ್ರೋಲ್ ಮಾಡುವಲ್ಲಿ ಇದು ಹೆಲ್ಪ್ ಮಾಡುತ್ತಾ? ಅಥವಾ ಇದು ಜಸ್ಟ್ ಒಂದು ಮಾರ್ಕೆಟಿಂಗ್ ಹೈಪಾ ಅಂತ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡುವ. ಇವತ್ತು ಇದ್ರ ಬಗ್ಗೆ ಫುಲ್ ಕ್ಲಾರಿಟಿ ಕೊಡ್ತೇನೆ. ಹೆಲ್ತ್ ಸೈಡ್ ಆಗಿರ್ಬೋದು, ಫಾರ್ಮಿಂಗ್ ಸೈಡ್, ಬಿಸ್ನೆಸ್ ಸೈಡ್, ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನೋನಿ ಹಣ್ಣು ಅಂದರೆ ಏನು? ನೋನಿ ಹಣ್ಣು ಸೈಂಟಿಫಿಕ್ ಹೆಸರು ಮೊರಿಂಡಾ ಸಿಟ್ರಿಪೋಲಿಯಾ ಅಂತ. ಇದು ಟ್ರಾಪಿಕಲ್ ಪ್ಲಾಂಟ್. ಕರ್ನಾಟಕ ಕ್ಲೈಮೇಟ್ಗೆ ಇದು ಸೂಟ್ ಆಗುವ ಒಂದು ಫ್ರೂಟ್ ಅಂತ ಹೇಳ್ಬೋದು. ಇದರ ಗಿಡ ಹೇಗಿರುತ್ತೆ ಅಂತ ನೋಡುವುದಾದರೆ, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಒಂದು 3 ರಿಂದ 8 ಮೀಟರ್ ಹೈಟ್ ಬೆಳೆಯುವಂಥ ಗಿಡ. ಸ್ವಲ್ಪ ಶೈನಿ ಗ್ರೀನ್ ಲೀವ್ಸ್ ಸಹ ಇರ್ತದೆ. ಒಂದು ಸ್ಮಾಲ್ ವೈಟ್ ಫ್ಲವರ್ಸ್ ಅಂದರೆ ಹೂವು ಕೂಡ ಬರ್ತದೆ. ಫ್ರೂಟ್ ಫಸ್ಟ್ ಗ್ರೀನ್ ಆಗಿರುತ್ತೆ, ಆಮೇಲೆ ಹಣ್ಣಾದ್ಮೇಲೆ ವೈಟ್ ಅಥವಾ ಯೆಲ್ಲೋ ಕಲರ್ ಆಗಿ ಬದಲಾಗುತ್ತೆ. ಇದಿಷ್ಟು ಈ ನೋನಿ ಹಣ್ಣಿನ ಬಗ್ಗೆ. ಇನ್ನು ಕರ್ನಾಟಕದಲ್ಲಿ ಎಲ್ಲಿ ಬೆಳಿಬೋದು ಇದನ್ನು? ಏನು ಗುರು, ಇದನ್ನು ಎಲ್ಲಿ ಬೆಳಿಬೋದು ಅಂತೆಲ್ಲ ನೀವು ಕೇಳ್ಬೋದು. ಇದಕ್ಕೆ ಬೆಸ್ಟ್ ಕಂಡೀಷನ್ ಸಹ ಇದೆ. ಒಂದು 25 ರಿಂದ 35 ಡಿಗ್ರಿ ಟೆಂಪ್ರೇಚರ್ ಇರಬೇಕು ಇದಕ್ಕೆ. ಇನ್ನೊಂದು ಮೀಡಿಯಂ ರೈನ್ಫಾಲ್, ಅಂದರೆ ಮಳೆ ಸ್ವಲ್ಪ ಮಧ್ಯಂತರ ರೀತಿಯಲ್ಲಿ ಮಳೆ ಬೇಕು ಇದಕ್ಕೆ. ರೆಡ್ ಸಾಯಿಲ್ ಅಥವಾ ಲೋಮಿ ಸಾಯಿಲ್, ಅಂದರೆ ನಿಮ್ಮ ಕೆಂಪು ಮಣ್ಣು ಏನಿದೆ ಅಥವಾ ಲ್ಯಾಟ್ರೈಟ್ ಮಣ್ಣು ಕೂಡ ಇದಕ್ಕೆ ತುಂಬ ಒಳ್ಳೆಯ ಮಣ್ಣು. ಇನ್ನು ನೀರು ಕೂಡ ನಿಲ್ಲಬಾರ್ದು ಇದನ್ನು ನಡಲಿಕ್ಕೆ. ಇದಿಷ್ಟು ಸೂಕ್ತವಾಗುವಂಥ ಒಂದು ಕಂಡೀಷನ್ಸ್. ಇನ್ನು ಪ್ಲಾಂಟೇಶನ್ ಡೀಟೇಲ್ ಬಗ್ಗೆ ನೋಡುವುದಾದರೆ, ಒಂದು ಪ್ಲಾಂಟನ್ನು 3 ಮೀಟರ್ ಇಂಟು 3 ಮೀಟರ್, ಅಂದರೆ 3 ಮೀಟರ್ ಉದ್ದ ಅಥವಾ 3 ಮೀಟರ್ ಅಗಲದಲ್ಲಿ ಒಂದೊಂದು ಗಿಡವನ್ನು ನೆಡಬೇಕು. ಇಷ್ಟು ದೂರ ಇರಬೇಕು ಒಂದೊಂದು ಗಿಡ. 1 ಎಕರೆಗೆ ಒಂದು 450 ರಿಂದ 500 ಗಿಡವನ್ನು ಹಾಕ್ಬೋದು. 8 ರಿಂದ 12 ತಿಂಗಳಾದಮೇಲೆ ಇದರದ್ದು ನಿಮ್ಮ ಫ್ರೂಟಿಂಗ್ ಏನಂತಾರೆ, ಹಣ್ಣು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇಂಟೆನೆನ್ಸ್ ನೋಡೋದಾದರೆ, ಇದಕ್ಕೆ ಸ್ವಲ್ಪ ಕಡಿಮೆ ನೀರಿದ್ದರೆ ಸಹ ಆಗ್ತದೆ. ನಾರ್ಮಲ್ ಆರ್ಗ್ಯಾನಿಕ್ ಮ್ಯಾನ್ಯೂರನ್ನು ನೀವು ಹಾಕ್ಬೋದು ಇದಕ್ಕೆ, ನಿಮ್ಮ ಸಗಣಿ ಗೊಬ್ಬರ ಹಾಗೆ ಎಲ್ಲ. ಇನ್ನು ಹೆವಿ ಪೆಸ್ಟಿಸೈಡ್ ಏನಾದ್ರು ಬೇಕಾಗಲ್ಲ, ಈ ಕೀಟನಾಶಕಗಳ ಅಗತ್ಯ ಎನ್ನುವಂಥದ್ದು ಇದಕ್ಕೆ ಕಮ್ಮಿ. ಇನ್ನು ರೋಗಗಳು ಕೂಡ ಕಡಿಮೆ ಇರ್ತದೆ. ಇನ್ನು ಅಮೃತ್ ನೋನಿ ಜ್ಯೂಸ್ ಬಗ್ಗೆ ನೋಡುವ. ನಮ್ಮ ಮೇನ್ ಫೋಕಸ್ ಇದೆ. ನೀವು ಎಲ್ಲೆಲ್ಲೂ ನೋಡಿರ್ಬೋದು, ಅಮೃತ್ ನೋನಿ ಹಾಕಿ ನನ್ನ ಗಂಟು ನೋವು ಕಡಿಮೆ ಆಯಿತು, ನನ್ನ ಈ ಬೂಸ್ಟ್ ಇಮ್ಯುನಿಟಿ ಬೂಸ್ಟ್ ಜಾಸ್ತಿ ಆಯಿತು, ಆಯ್ತು ಹೀಗಾಯ್ತು ಅಂತೆಲ್ಲ ನೋಡಿರ್ತೀರ. ಇದ್ರ ಬಗ್ಗೆ ನಾವು ನೋಡುವ. ಸೊ ಇದನ್ನು ಜಾಸ್ತಿಯಾಗಿ ಜನ ಜ್ಯೂಸ್, ಕ್ಯಾಪ್ಸ್ಯೂಲ್ಸ್, ಹೆಲ್ತ್ ಸಪ್ಲಿಮೆಂಟ್ ಅಥವಾ ಮಾರ್ಕೆಟಿಂಗಲ್ಲಿ ಏನೆಲ್ಲ ಹೇಳ್ತಾರೆ ಅಂತ ನೀವು ಕೇಳಿರ್ಬೋದು. ಇದನ್ನೆಲ್ಲ ಈ ಶುಗರ್ ಕಂಟ್ರೋಲಿಗೆ, BP ಕಂಟ್ರೋಲಿಗೆ, ಜಾಯಿಂಟ್ ಪೇಯ್ನ್ ರಿಲೀಫಿಗೆ, ಡಿಟಾಕ್ಸ್, ಹೀಗೆ ಅನೇಕ ಔಷಧೀಯ ಗುಣಗಳಾಗಿ ಕೂಡ ನೋಡ್ತಾರೆ. ಬಟ್ ನೀವು ನೋನಿ ಜ್ಯೂಸನ್ನು ಮೆಡಿಸಿನ್ ಆಗಿ ತಗೊಳ್ಳುವ ಮುಂಚೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ರಿಪ್ಲೇಸ್ ಮಾಡ್ಬೋದಾ ಅಂತ ಕೇಳಿ ತಗೊಳ್ಳಿ. ಯಾಕಂತ ಹೇಳಿದರೆ ಇದನ್ನು ಜಾಸ್ತಿಯಾಗಿ ಉಪಯೋಗಿಸುವುದು ಅಷ್ಟು ಸೂಕ್ತವಾದದ್ದಲ್ಲ. ನೀವು ಡಾಕ್ಟರ್ ಹತ್ರ ಕೇಳಿ ಇದನ್ನು ಎಷ್ಟು ಹಂತದ, ಅಂದರೆ ಎಷ್ಟು ಬೇಕಂತ ಅಷ್ಟೇ ಪ್ರಮಾಣದಲ್ಲಿ ತಗೊಳ್ಳಿ. ಜಾಸ್ತಿಯಾಗಿ ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇದಿಷ್ಟು ಈ ಅಮೃತ್ ನೋನಿಯ ರಿಯಾಲಿಟಿಯ ಬಗ್ಗೆ. ನೀವು ಮಾರ್ಕೆಟಿಂಗ್ನಲ್ಲಿ ನೋಡುವಷ್ಟು ಇದೇನು ಅಷ್ಟು ಔಷಧೀಯ ಗುಣಗಳಿದ್ರೂ ಕೂಡ ಅತಿಯಾಗಿ ಬಳಸುವುದು ಇದನ್ನು ಖಂಡಿತವಾಗಿ ಒಳ್ಳೆಯದಲ್ಲ. ಇನ್ನು ಪ್ರಾಫಿಟ್ ಇದೆಯಾ ಅಂತ ನೋಡೋದಾದರೆ, ಈ ಹಣ್ಣಿನ ಬೆಳೆಯಲ್ಲಿ ಇದು ಮೇನ್ ಕ್ವೆಶನ್ ಅಲ್ವಾ. ಇದರಲ್ಲಿ ರೈತರಲ್ಲಿ ಅನೇಕ ರೀತಿಯ ಇದೊಂದು ಕ್ವೆಶನ್ ಇದ್ದೇ ಇರ್ತದೆ. ಪ್ರಾಫಿಟ್ ಇದೆ, ಬಟ್ ಮಾರ್ಕೆಟಿಂಗ್ ನಿಮಗೆ ಗೊತ್ತಿದ್ರೆ ಇದರಲ್ಲಿ ಪ್ರಾಫಿಟ್ ಮಾಡ್ಬೋದು. ಇದು ಎಲ್ಲರೂ ತಗೊಳ್ಳುವಂಥ ಒಂದು ಹಣ್ಣಲ್ಲ. ಸೊ ಹಾಗಾಗಿ ಇದಕ್ಕೆ ಮಾರ್ಕೆಟಿಂಗ್, ನಿಮಗೆ ಯಾರಾದರೂ ಮಾರ್ಕೆಟ್ಗೆ ಸೇಲ್ ಮಾಡುವ ಒಂದು ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ ಈ ಬೆಳೆಯನ್ನು ಬೆಳೆಯಿರಿ ಬಲ್ಕ್ ಆಗಿ, ಅಂದರೆ ಎಕರೆಗಟ್ಟಲೆ ಬೆಳೆಯೋದಾದರೆ. ಸೊ ಪರ್ ಪ್ಲ್ಯಾಂಟ್ ಅಪ್ರಾಕ್ಸ್ ಒಂದು 15 ರಿಂದ 25 kg ಇಯರ್ಲಿ ಈಲ್ಡ್ ಬರ್ತದೆ. ಅಂದರೆ 15 ರಿಂದ 25 kg ಒಂದು ವರ್ಷಕ್ಕೆ ನಿಮಗೆ ಈ ಹಣ್ಣು ಸಿಗ್ತದೆ ಒಂದೊಂದು ಗಿಡದಲ್ಲಿ. ಆದರೆ ಪ್ರೊಸೆಸಿಂಗ್ ಯೂನಿಟ್ ಕಾಂಟ್ಯಾಕ್ಟ್ ಫಾರ್ಮಿಂಗ್ ಇದ್ದರೆ, ಡೈರೆಕ್ಟ್ ಮಾರ್ಕೆಟಿಂಗ್ ಚಾನಲ್ ಇದ್ದರೆ ಮಾತ್ರ ಇದನ್ನು ಬೆಳೀರಿ. ಸೊ ಹೀಗೆ ಇದ್ದರೆ ಮಾತ್ರ ನಿಮಗೆ ಪ್ರಾಫಿಟ್ ಚಾನ್ಸಸ್ ಜಾಸ್ತಿ ಇರ್ತದೆ. ಇಲ್ಲಾಂದರೆ ಫ್ರೆಶ್ ಫ್ರೂಟ್ ಮಾರ್ಕೆಟ್ ಸ್ವಲ್ಪ ಲಿಮಿಟೆಡ್ ಇರ್ತದೆ ಇದರಲ್ಲಿ. ಇನ್ನು ಬಿಗ್ ಮಿಸ್ಟೇಕ್ ಏನಂದರೆ, ಯೂಟ್ಯೂಬ್ ವಿಡಿಯೋ ನೋಡಿ 2 ಎಕರೆ ಪ್ಲಾಂಟೇಶನ್ ಹಾಕೋದು, ಮಾರ್ಕೆಟ್ ಕನ್ಫರ್ಮ್ ಮಾಡದೆ ಇನ್ವೆಸ್ಟ್ಮೆಂಟ್ ಮಾಡೋದು, ಇದೆಲ್ಲ ರಿಸ್ಕ್ ಫ್ಯಾಕ್ಟರ್. ಸೊ ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ಹೆಲ್ತ್ ಸೈಡ್ ಬಗ್ಗೆ ನೋಡು. ಹಾನೆಸ್ಟ್ ಆಗಿ ನಾವು ಇದರ ಹೆಲ್ತ್ ವಿಷಯಕ್ಕೆ, ಇದರಿಂದ ಹೆಲ್ತ್ಗೆ ಏನು ಉಪಯೋಗ ಇದೆ ಅಂತ ನೋಡೋದಾದರೆ, ನೋನಿಯಲ್ಲಿ ಆ್ಯಂಟಿ
ಆಕ್ಸಿಡೆಂಟ್ಸ್ ಇದೆ. ಟ್ರೆಡಿಷ್ನಲ್ ಮೆಡಿಸಿನಲ್ಲಿ ಯೂಸ್ ಆಗುತ್ತೆ. ಈ ನಿಮ್ಮ ಹಳ್ಳಿ ಕಡೆಯ ಸಾಂಪ್ರದಾಯಿಕ ಮೆಡಿಸಿನ್ ಏನಿದೆ ಅದರಲ್ಲಿ ಯೂಸ್ ಆಗ್ತದೆ. ಆದರೆ ಕ್ಯಾನ್ಸರ್ ಕ್ಯೂರ್ ಅಂತ ಸ್ಟ್ರಾಂಗ್ ಕ್ಲೈಮ್ ಮಾಡೋದು ತಪ್ಪು. ಇದನ್ನು ಕ್ಯಾನ್ಸರ್ ಕಂಪ್ಲೀಟಾಗಿ ನಾಶ ಮಾಡುತ್ತೆ ಅದೆಲ್ಲ ಇದರಿಂದ ಆಗುವಂಥದ್ದಲ್ಲ, ಅದು ತಪ್ಪು ಕಲ್ಪನೆ. ಎಲ್ಲ ರೋಗಕ್ಕೆ ಸೊಲ್ಯೂಷನ್ ಅಂತ ಹೇಳೋದು ಕೂಡ ಇದು ಕೂಡ ರಾಂಗ್. ಹೆಲ್ತ್ ಸಪ್ಲಿಮೆಂಟ್ ಥರ ನೋಡಬೇಕು. ಇದೊಂದು ಸಪ್ಲಿಮೆಂಟ್, ನಿಮಗೆ ಈ ಶುಗರಿಗೆ ಅಥವಾ ಇದಕ್ಕೆಲ್ಲ ಒಂದು ಸ್ವಲ್ಪ ಸಪ್ಲಿಮೆಂಟ್ ಆಗಿ ಇದನ್ನು ನೋಡ್ಬೋದು. ಹಾನೆಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಇದರ ಬಗ್ಗೆ. ಇನ್ನು ನೋನಿ ಹಣ್ಣು ಸ್ಮೆಲ್ ಕೂಡ ಒಂದು ಕೈ ಆಗಿರುವಂಥವನ್ನು, ಆದರೆ ಆಪರ್ಚುನಿಟಿ ಕೂಡ ಇದೆ ಇದರಲ್ಲಿ. ನಿಮ್ಗೆ ಏನಾದರೂ ಮಾರ್ಕೆಟಿಂಗ್ ಒಳ್ಳೆ ಇದೆ ಅಂತ ಇದ್ದರೆ, ನಿಮಗೆ ಎಲ್ಲ ಕಾಂಟ್ಯಾಕ್ಟ್ ಇದೆ ಅಂತ ಇದ್ದರೆ, ಇದನ್ನು ಬೆಳೆಯೋದು ಕೂಡ ಒಂದು ಲಾಭದಾಯಕವಾಗಿರ್ತದೆ. ಇನ್ನು ರೈಟ್ ಪ್ಲ್ಯಾನಿಂಗ್ ಇರಬೇಕು ನಿಮಗೆ ಈ ಬೆಳೆಯ ಬಗ್ಗೆ, ಅಂದರೆ ಈ ನೋನಿ ಹಣ್ಣಿನ ಬಗ್ಗೆ. ಆದರೆ ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ. ಈ ಯೂಟ್ಯೂಬಲ್ಲಿ ಹೇಳುವಂಥ ಇಷ್ಟು ಬೆಳೀರಿ, ಇದರಿಂದ ಇಷ್ಟು ಲಾಭ ಇದೆ ಅಂತ ಅದನ್ನೆಲ್ಲ ಫಾಲೋ ಮಾಡಬೇಡಿ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇರ್ತದೆ. ಇದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು ನಿಮಗೆ. ನೋನಿ ಕೃಷಿ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನಷ್ಟು ಇದರ ಕುರಿತಾದ ಮಾಹಿತಿಯೊಂದಿಗೆ ನಾನು ಬರ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.